ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾವು ಬಂದಿದ್ದೀವಿ ಗುಬ್ಬಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ. ಸೊ ತುಂಬ ಸತಿ ಇಲ್ಲೇ ಓಡಾಡ್ತಿರ್ತೀವಿ, ಬಟ್ ಈ ಟೆಂಪಲ್ಲಿಗೆ ತುಂಬ ಹಿಂದೆ ಬಂದಿದ್ದು. ಸೊ ಇನ್ನೂ ಸತಿ ನೋಡೋಣ, ಈಗ ಫುಲ್ ಇದನ್ನು ರಿನೋವೇಟ್ ಎಲ್ಲ ಮಾಡಿದ್ದಾರೆ. ಸೊ ಹೇಗಿದೆ ಏನು ಅಂತ ನೋಡೋಣ ಅಂತ ಬಂದಿದ್ದೀವಿ. ಸೊ ಈ ದೇವಸ್ಥಾನ ಏನಿದೆ ತುಂಬಾ ಹಳೆಯ ದೇವಸ್ಥಾನ ಇದು. ಸೊ ಗುಬ್ಬಿ ಏನಿದೆ ಇದು ತುಮಕೂರಿಂದ ಮತ್ತು ಬೆಂಗಳೂರಿಂದ ತುಂಬ ಹತ್ತಿರದಲ್ಲೇ ಇದೆ. ಸೊ ಒಂದು 70 ಕಿಲೋಮೀಟ್ರು ಹತ್ತತ್ರ ಹೋದರೆ ಬೆಂಗಳೂರಿಂದ ನಾವು ಗುಬ್ಬಿಗೆ ಹೋಗ್ತೀವಿ. ಸೊ ಗುಬ್ಬಿ ಅಂತ ಅಂತಿದ್ದಂಗೆ ಏನಪ್ಪ ಇದೆಲ್ಲೋ ಕೇಳ್ದಂಗಿದೆ ಅಂತ ಅನಿಸುತ್ತೆ ಅಲ್ವಾ. ಸೊ ಗುಬ್ಬಿ ಅಥವಾ ಸ್ಪ್ಯಾರೋ, ಏನು ಒಂದು ಗುಬಚ್ಚಿ ಅಂತ ನಾವು ಹೇಳ್ತೀವಿ, ಆ ಗುಬ್ಬಿಗಳ ಮೇಲೆ ಈ ಊರಿನ ಹೆಸರು ಬಂದಿರೋದು. ಸೊ ಹಂಗೆ ಸ್ವಲ್ಪ ಹಿಸ್ಟ್ರಿ ನೋಡ್ತಾ ಇದ್ದೆ. ಸೊ ದಿಸ್ ಪ್ಲೇಸ್ ಅಂದರೆ ಏನು ಈಗ ಗುಬ್ಬಿ ಅಂತೀವಿ, ಅದು 16ನೇ ಶತಮಾನದಲ್ಲಿ ನೊಣಬ ಚೀಫ್ ಅಥವಾ ನೊಣಬ ಪಾಳೆಗಾರ ಏನಿದ್ದಾನೆ ಅವನು ಆ್ಯಕ್ಚುಲಿ ಇದನ್ನು ಸ್ಥಾಪಿಸಿದ್ದಂತೆ. ಸೊ ಅದಕ್ಕೆ ಹೆಸರು ಆ್ಯಕ್ಚುಲಿ ಮೊದಲು ಇದ್ದಿದ್ದು, ಇದಕ್ಕೆ ಹೆಸರು ಅಮರಕೊಂಡ ಅಂತ ಹೇಳ್ಬಿಟ್ಟು ಕರಿತಾ ಇದ್ರಂತೆ ಈ ಊರನ್ನ. ಸೊ ಏನಪ್ಪ ಅಮರಕೊಂಡ ಅಂದರೆ ಈಗ ಗುಬ್ಬಿ ಹೆಂಗಾಯ್ತು ಅಂತ ಅಂದರೆ ಅದಕ್ಕೊಂದು ಕ್ಯೂಟ್ ಆದ ಚಿಕ್ಕದೊಂದು ಸ್ಟೋರಿ ಇದೆ. ಸೊ ಇಲ್ಲಿನ ಒಂದು ಗದ್ದೆ ಮಲ್ಲೇಶ್ವರ ಟೆಂಪಲ್ ಅಂತ ಏನಿದೆ, ಅಲ್ಲಿ ದಿನಾನು ಪ್ರವಚನ ಮಾಡ್ತಾ ಇರುವಾಗ 2 ಗುಬ್ಬಿಗಳು ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಡೈಲಿ ಪ್ರವಚನ ಕೇಳ್ತಾ ಇರ್ತಿದ್ದಂತೆ. ಸೊ ಗುಬ್ಬಿ ಒಂದು ದಿನ ಹಿಂಗೆ ಪ್ರವಚನ ಮುಗಿದ ಮೇಲೆ 2 ಗುಬ್ಬಿಗಳು ಅಲ್ಲೇ ಬಿದ್ದು ಸತ್ತಿ ಹೋಯಿತಂತೆ. ಸೊ ಅದರ ಈಗ ಏನು ಒಂದು ಸಮಾಧಿ ಇದೆ, ಅದು ಅಲ್ಲಿ ಗದ್ದೆ ಮಲ್ಲೇಶ್ವರ ಟೆಂಪಲಲ್ಲಿ ಇದೆ ಅಂತೆ. ಸೊ ಹಾಗಾಗಿ ಅದಷ್ಟು ಶ್ರದ್ಧೆ ಭಕ್ತಿಯಿಂದ ದಿನ ಏನೋ ಒಂದು ಪ್ರವಚನನ ಕೇಳ್ತಾ ಇತ್ತು, ಅಲ್ಲೇ ಪ್ರಾಣ ಬಿಡ್ತು. ಅದಕ್ಕೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಈ ಊರನ್ನ, ಅಥವಾ ಅದು ಒಂದು ರೀಸನಿಂದ ಇದು ತುಂಬ ಫೇಮಸ್ ಆಗಿ ಗುಬ್ಬಿ ಗುಬ್ಬಿ ಅಂತಲೇ ಕರೆಯೋಕ್ಕೆ ಶುರು ಮಾಡಿದರು ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ದೇವಸ್ಥಾನ ಏನಿದೆ ನಾವೀಗ ಹೋಗ್ತಿರೋದು, ಇದ್ರದ್ದು ಸ್ವಲ್ಪ ನನಗೆ ಸ್ಟೋರಿ ಓದ್ತಾ ಇದ್ದೆ. ಸೊ ಇದಕ್ಕೆ ಆ್ಯಕ್ಚುಲಿ ಗೋಚಲ ಚನ್ನಬಸವೇಶ್ವರ ಟೆಂಪಲ್ ಅಂತ ಹೇಳ್ತಾರೆ. ಸೊ ಏನಿದು ಗೋಚಲ ಚನ್ನಬಸವೇಶ್ವರ ಅಂತ ಅಂದರೆ ಇವರು ಒಬ್ಬರು ಗುರುಗಳು. ಸೊ ಇವರು ತುಂಬಾ ಪವಾಡಗಳು ಮಾಡ್ತಾ ಇದ್ರು, ಅಥವಾ ಈಗಲೂ ಅದು ನಡೀತಾ ಇದೆ ಅಂತ ಹೇಳ್ತಾರೆ. ಸೊ ಇವರು ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿಗಳೇನಿದ್ದಾರೆ ಅವರಿಗೂ ಇವರೇ ದೀಕ್ಷೆ ಕೊಡಿಸಿದ್ದು ಅಂತಲೂ ಹೇಳ್ತಾರೆ. ಸೊ ಈ ದೇವಸ್ಥಾನ ಏನಿದೆ ತುಂಬಾ ಅದ್ಭುತವಾಗಿದೆ. ಇದ್ರ ಗೋಪುರ ಏನಿದೆ 210 ಅಡಿ ಎತ್ತರ ಇದೆ ಅಂತೆ. ಆ್ಯಂಡ್ ವೀರಶೈವ ಒಂದು ಕಮ್ಯುನಿಟಿ ಏನಿದೆ ಅದ್ರದ್ದು ಇಲ್ಲಿ ಫಾಲೋ ಮಾಡ್ತಾರೆ ಎಲ್ಲ ರೀತಿ ನಿಧಿಗಳು. ಸೊ ಎಸ್, ಗದ್ದೆ ಇಲ್ಲಿ ಏನು ಒಂದು ಗೋಚಲ ಚನ್ನಬಸವೇಶ್ವರ ಅವರ ಗದ್ದುಗೆ ಇದೆ, ಅದು ಇಲ್ಲಿ ಅದರ ಮೇಲೆ ಇಲ್ಲಿ ಲಿಂಗ ಇದೆ. ಸೊ ಅದಕ್ಕೆ ಇದನ್ನು ಗೋಚಲ ಚನ್ನಬಸವೇಶ್ವರ ಲಿಂಗ ಅಂತಲೇ ಕರೀತಾರೆ. ಸೊ ಇದೇ ಆ ಲಿಂಗ. ಸೊ ಅವರ ಸಮಾಧಿ ಸ್ಥಾನ ಎಲ್ಲಿದೆ ಅದ್ರ ಮೇಲೆ ಇದನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ತುಂಬ ಹಳೆಯದು, ಆದರೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ. ತುಂಬ ವರ್ಷ ತಗೊಂಡ್ರು ರಿನೋವೇಟ್ ಮಾಡೋಕ್ಕೂ ಸಹ. ಸೊ ಅದಾದ ಮೇಲೆ ಈಗ ಇದನ್ನು ಮತ್ತೆ ಓಪನ್ ಮಾಡಿದ್ದಾರೆ. ಸೊ ಓಪನ್ ಮಾಡಿ ತುಂಬಾ ಆಯಿತು ಅಲ್ಲೇ ತುಂಬ ವರ್ಷ, ಬಟ್ ನಾವು ಹೋಗಿರಲಿಲ್ಲ. ಸೊ ಹಾಗಾಗಿ ನಮ್ಮ ಮಾವನ ಊರು ಇಲ್ಲಿಂದ ಮುಂದೆ ಹೋದರೆ ಹೊಸಳ್ಳಿ ಅಂತ ಹೇಳಿ, ಸೊ ಅಲ್ಲಿಗೆ ಹೋಗುವಾಗ ಸರಿ ತುಂಬ ವರ್ಷ ಆಯ್ತಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ದು. ಸೊ ಇಲ್ಲಿ ತುಂಬಾ ಏನು ಚನ್ನಬಸವೇಶ್ವರ ಅವರ ಪವಾಡ ನಡೀತಾ ಇರುತ್ತೆ. ಸೊ ಇವತ್ತಿಗೂ ಎಲ್ಲರೂ ನಂಬೋದು ಅವರು ಈಗಲೂ ಇಲ್ಲೇ ನೆಲೆಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವರ ಒಂದು ಸಮಾಧಿ ಸ್ಥಾನದಲ್ಲಿ ಏನು ಇದೆ, ಸೊ ಅರ್ಲಿ ಮಾರ್ನಿಂಗ್ ಅಥವಾ ತುಂಬ ಬೇಗ ಹೋಗ್ಬಿಟ್ಟು ಬಾಗಿಲು ತೆಗಿಯೋಕ್ಕೆ ಹೋದರೆ ಗರ್ಭಗುಡಿದು ಬಾಗಿಲು ಓಪನ್ ಆಗಲ್ವಂತೆ. ಸೊ ಅದಲ್ದಲೇ ಶ್ರೀಶೈಲ ಮಲ್ಲಿಕಾರ್ಜುನನು ಸಹ ಇಲ್ಲೇ ನೆಲೆಸಿದ್ದಾರೆ ಅಂತ ಜನ ನಂಬ್ತಾರಂತೆ. ಸೊ ಇವರು ಚನ್ನಬಸವೇಶ್ವರ ಅವರು ಒಂದು 70 ವರ್ಷ ಇದ್ದಾಗ ಗುಬ್ಬಿಗೆ ಬಂದು ಸೆಟಲ್ ಆಗಿದ್ದು. ಸೊ ಅವರು ಇಲ್ಲೇ ಪ್ರಾಣ ಬಿಟ್ಟರು. ಸೊ ಹಾಗಾಗಿ ಅವರ ನೆನಪಲ್ಲಿ
ಈ ಒಂದು ಪ್ಲೇಸ್ ಒಡೆಯರ್ ಏನಿದ್ದಾರೆ ಆಗಿನ ಕಾಲದಲ್ಲಿ ಅವರು ಇದನ್ನು ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಸೊ ಇಲ್ಲಿನ ಅವರ ಏನು ಒಂದು ಪೀಠ ಇದೆ ಅಥವಾ ಗದ್ದುಗೆ ಇದೆ, ಸೊ ಅದಕ್ಕೆ ವರ್ಷನೂ ಒಂದು ಜಾತ್ರೆಯಲ್ಲಿ ಈ ಪ್ರಾಣಿಗಳ ಚರ್ಮದಿಂದ ಮಾಡಿದ ಎಕ್ಕಡ ಅಥವಾ ಚಪ್ಪಲಿ ಅಥವಾ ಮೆಟ್ಟುಗೆ ಏನಿದೆ ಅದನ್ನು ತಂದು ಇಡ್ತಾರಂತೆ. ಸೊ ಅದ್ರ ಮೇಲೆ ಅವರ ಕಾಲಿನ ಇಂಪ್ರೆಷನ್ನು ಬೀಳುತ್ತಂತೆ. ಸೊ ಇಟ್ ಈಸ್ ಸೋ ಮಿಸ್ಟೀರಿಯಸ್ ಮತ್ತು ತುಂಬಾ ಚೆನ್ನಾಗಿ ಅಂತ ಅನ್ಸುತ್ತಲ್ವ ಈ ಥರದ್ದೆಲ್ಲ ಕೇಳೋಕ್ಕೆ. ಸೊ ಈಗಿನ ಕಾಲದಲ್ಲೂ ಜನ ಅಲ್ಲಿ ಹೋಗಿ ಅವರ ಕಷ್ಟ ಅಥವಾ ಏನಾದರೂ ಆಗಬೇಕು ಅಂತ ಹರಕೆ ಕಟ್ಕೊಂಡ್ರೆ ಅದು ನಡೆಯತ್ತಂತೆ. ಸೊ ಇಲ್ಲಿಗೆ ಆ್ಯಕ್ಚುಲಿ ನಮ್ಮ ಗುಬ್ಬಿ ವೀರಣ್ಣ ಅವರು ಏನಿದ್ರು ಅವರು ಒಂದು ಸಿಲ್ವರ್ ಬಾಗಿಲನ್ನು ಮಾಡಿಸ್ಕೊಟ್ಟಿದ್ದಾರೆ ಗರ್ಭಗುಡಿಗೆ. ಸೊ ಇಲ್ಲಿ ತುಂಬಾ ಗ್ರ್ಯಾಂಡಾಗಿ ಜಾತ್ರೆ ನಡೆಯುತ್ತಂತೆ ಶಿವರಾತ್ರಿ ಟೈಮಲ್ಲಿ. ಇಲ್ಲಿ ಶಿವರಾತ್ರಿ ಆಗಿ ಒಂದು ವಾರಕ್ಕೆ ಗ್ರ್ಯಾಂಡಾಗಿ ಜಾತ್ರೆ ನಡೆಯುತ್ತಂತೆ. ಸೊ ನಾವು ಹೋದಾಗಲೂ ಇಲ್ಲಿ ತೊಟ್ಟಲು ಸೇವೆ ಆ ಸೇವೆ ಅಂತ ಏನೋ ಮಾಡ್ತಾಯಿದ್ರು. ಸೊ ನೋಡೋಣ ಬನ್ನಿ ಹೇಗಿತ್ತು ಅಂತ. ಸೊ ಈಗ ನಾವು ನೋಡಿದ್ರಲ್ಲ ಅಡ್ಡ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಸೊ ಅದ್ರ ಜೊತೆ ತೊಟ್ಟಲ ಉತ್ಸವ, ಏನೇನೋ ಉತ್ಸವಗಳು ಮತ್ತು ಪೂಜೆಗಳು ಇಲ್ಲಿ ಮಾಡ್ತಾ ಇರ್ತಾರೆ. ಸೊ ನೀವು ನಿಮ್ಮ ಒಂದು ಏನು ಇದು ನಡಿಬೇಕು ಅಥವಾ ಅರ್ಕೆಯನ್ನು ಇಲ್ಲಿ ಅಂದ್ಕೊಂಡು ಹೋಗಿದ್ರೆ ಅದು ಮುಗಿದ ಮೇಲೆ ಜನಗಳು ಇಲ್ಲಿ ಬಂದು ಈ ಸೇವೆಗಳನ್ನೆಲ್ಲ ಮಾಡಿಸ್ತಾರೆ. ಮತ್ತು ಪ್ರಸಾದನೂ ಸಿಕ್ಕತ್ತೆ, ಇಲ್ಲೇ ಪ್ರಸಾದ ಊಟನೂ ಇರುತ್ತೆ. ಸೊ ಇಲ್ಲೊಂದು ತುಂಬ ಹಳೇದು ಕಲ್ಯಾಣಿ ಸಹ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಆದರೆ ಏನಪ್ಪ ಅಂದರೆ ಅದನ್ನು ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಮ್ಮನೆಯವರೆಲ್ಲ ಚಿಕ್ಕವರಿದ್ದಾಗ ಇಲ್ಲಿ ಬರೋರಂತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ಯಾಕೋ ಕ್ಲೋಸ್ ಮಾಡಿದ್ದಾರೆ. ಸೊ ನಾನು ಅಲ್ಲಿ ಒಳಗಡೆ ಅಂತೂ ಬಿಡ್ತಾ ಇಲ್ಲ. ಸೊ ಅಲ್ಲಿ ಕೆಳಗಡೆ ತನಕ ಆದರೂ ನೋಡ್ಕೊಂಬರೋಣ ಅಂತ ಇಳಿತಾ ಇದ್ದೀನಿ. ತುಂಬಾ ನೀರೆಲ್ಲ ಇಲ್ಲಿ ಚೆಲ್ಲಿದೆ. ಸೊ ಇಟ್ ಈಸ್ ವೆರಿ ಡೇಂಜರಸ್, ಜಾರಿ ಬೀಳಬಹುದು. ಸೊ ಮೇಂಟೈನ್ ಮಾಡಿಲ್ಲ ಅಥವಾ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ನೋಡಿ ಇಷ್ಟು ಸಕ್ಕದಾಗಿದೆ ಕಲ್ಯಾಣಿ, ಅಷ್ಟು ಚೆನ್ನಾಗಿದೆ. ಇದೂ ತುಂಬಾ ಫೇಮಸ್ಸು. ಏನೋ 101 ಲಿಂಗಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಒಳಗಡೆ ಹೋಗಿ ನೋಡೋ ಅಂಥ ಚಾನ್ಸ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಎನಿವೇಸ್ ಇಷ್ಟಾದರೂ ನೋಡೋಕ್ಕೆ ಜಾಗ ಬಿಟ್ಟಿದ್ದಾರಲ್ಲ ಅಂತ ಹೇಳಿಬಿಟ್ಟು ಖುಷಿ ಆಯಿತು. ಸೊ ಇಲ್ಲೂ ಸ್ವಲ್ಪ ದೇವ್ರುಗಳಿಂದು ಕಲ್ಲು ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಓವರ್ ಆಲ್ ಇಟ್ ಈಸ್ ಅ ವೆರಿ ಫೇಮಸ್ ಆ್ಯಂಡ್ ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ. ಒಂದು ಸತಿ ಆದರೂ ವಿಸಿಟ್ ಮಾಡಲೇಬೇಕು. ಸೊ ನಮ್ಮ ಹಿಸ್ಟಾರಿಕಲ್ ಪ್ಲೇಸಸಲ್ಲಿ ಇದು ಸಹ ಒಂದು ತುಂಬಾ ಇಂಪಾರ್ಟೆಂಟ್ ಪ್ಲೇಸ್. ಗುಬ್ಬಿ ಚನ್ನಬಸವೇಶ್ವರ ಟೆಂಪಲ್ ಅನ್ನೋದೇನಿದೆ ಅದು ನೋಡಿ. ಗೋಪುರ 210 ಅಡಿ ಎತ್ತರದ ಗೋಪುರ ಇಲ್ಲಿರೋದ್ರಿಂದ ಎಲ್ಲ ಹೈಟ್ ಏನಿದೆ ಅದು ಗೋಪುರಗಳಲ್ಲಿ ಇದು ಸೇರ್ಕೊಳುತ್ತೆ. ಸೊ ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಆ್ಯಸ್ ಯು ಕ್ಯಾನ್ ಸಿ. ಸೊ ಅದರಲ್ಲಿ ಒಂದು ಹಾರ ಕೊಟ್ಟರು. ಸೊ ನನ್ನ ಮಗ ಅಂತೂ ಫುಲ್ ಸ್ಟೈಲಾಗಿ ಅದನ್ನು ಯಾವ ಥರ ಅದನ್ನು ಫಿಲ್ಮಲ್ಲೆಲ್ಲ ಹಾಕೋತಾರೆ, ಮಾಡ್ತಾರೆ, ಆ ಥರ ಏನೇನೋ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಇಬ್ಬರು ಸೇರಿಕೊಂಡು. ಎನಿವೇಸ್ ಇಟ್ ಈಸ್ ಅ ವೆರಿ ನೈಸ್ ಪ್ಲೇಸ್ ಟು ವಿಸಿಟ್. ಆ್ಯಂಡ್ ಮಕ್ಕಳು ಮನೆಯವರು ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು. ನೋಡಿ ಪಲ್ಲಕ್ಕಿ ಉತ್ಸವ ಮುಂದೆ ಬಂತು. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು, ಮನಸ್ಸಿಗೆ ನೆಮ್ಮದಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.